ಹಾಯ್ ಗೈಸ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ MMLE ಡೆಲಿವರಿ ಬಾಯ್. ಸೊ ಹಿಂದಿನ ಮಂತಿಂದು ಎಷ್ಟು ಅರ್ನಿಂಗ್ಸ್ ಆಗಿದೆ ಅಂದ್ಬಿಟ್ಟು ನಾ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಓಕೆ, ಸ್ಟಾರ್ಟ್ ಮಾಡೋಣ. ಹಿಂದಿನ ಮಂತಿಂದು ಅರ್ನಿಂಗ್ಸು ಎಷ್ಟಾಗಿದೆ ಅಂದ್ಬಿಟ್ಟು ಹೋದ ಮಂತಿಂದು 26,661 ರೂಪಾಯಿನ ಎಷ್ಟೋ ಆಗಿತ್ತು ಸಮಥಿಂಗ್. ಓಕೆ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಈ ವಿಡಿಯೋನ ನಾವು 1ನೇ ತಾರೀಕಿಗೆ ಮಾಡಬೇಕಾಯ್ತು, ಸ್ವಲ್ಪ ಲೇಟ್ ಆಗಿದೆ. ಓಕೆ, ಸ್ಟಾರ್ಟ್ ಮಾಡೋಣ ವಿಡಿಯೋನ. ಹಾಗೆ ಎಲ್ರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ. ಇನ್ನು ಯೂಟ್ಯೂಬ್ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಆಗಿಬಿಡಿ. ಇನ್ನು ಇನ್ಸ್ಟಾಗ್ರಾಮ್ ಅಕೌಂಟು ಯಾರು ಫಾಲೋ ಆಗಿಲ್ಲ, ಫಾಲೋ ಬಟನ್ನ ಕ್ಲಿಕ್ ಮಾಡ್ಕೊಂಬಿಡಿ. ಸೊ ಈ ವಿಡಿಯೋನ ಯಾಕೆ ಮಾಡ್ತಾಯಿದ್ದೀನಿ ಅಂತ ಹೇಳ್ತೀನಿ. ಸೊ ಹಿಂದಿನ ಮಂತಿಂದು ಎಷ್ಟು ಅಮೌಂಟ್ ಆಗಿದೆ ಅಂದ್ಬಿಟ್ಟು ಈ ವಿಡಿಯೋ ಮಾಡ್ತಾ ಇದ್ದೀನಿ. ಓಕೆ, ಸ್ಟಾರ್ಟ್ ಮಾಡೋಣ. ಸೊ ಫಸ್ಟ್ ವೀಕ್ ಬಂದ್ಬಿಟ್ಟು 1ನೇ ತಾರೀಕಿಂದ 5ನೇ ತಾರೀಕಿದೆ. ಇದು 5 ದಿನದ ಮಾತ್ರ ಅಮೌಂಟ್ ಇದೆ. 4,251 ರೂಪಾಯಿ ಬಂದಿದೆ. ಹಾಗೆ 6ನೇ ತಾರೀಕು ರಜೆ ಇದೆ. 7ನೇ ತಾರೀಕಿಂದ 12ನೇ ತಾರೀಕು ತನಕ 6 ದಿನಕ್ಕಿದ್ದು ಅಮೌಂಟು. ಸೊ 6,661 ರೂಪಾಯಿ ಬಂದಿದೆ. ನೆಕ್ಸ್ಟ್ ವೀಕು ಬಿಗ್ಗೆಸ್ಟ್ ಅರ್ನಿಂಗ್ಸ್ ಅಂದರೆ ಅದು ಹೇಳಿದ್ದೆ ಒಂದು ವಿಡಿಯೋದಲ್ಲಿ ನಾನು, ಜಾಸ್ತಿ ಅರ್ನಿಂಗ್ಸ್ ಆಗಿದೆ ಅಂತ. ಇದುವರೆಗೂ ಇಷ್ಟು ದಿನ ಕೆಲಸ ಮಾಡಿದ್ದೀನಿ ಅಂದರೆ ಸೊ ಅಷ್ಟೊಂದು ಅರ್ನಿಂಗ್ಸ್ ನಾನು ಮಾಡಿರಲಿಲ್ಲ. ಸೊ ನಾನು ಟಾರ್ಗೆಟ್ ಇಟ್ಟಿದ್ದು 7,000 ಅಷ್ಟೇ, 7,000 ಅಷ್ಟೇ ನಾನು ಟಾರ್ಗೆಟ್ ಮಾಡಿದ್ದು. 13ನೇ ತಾರೀಕಿಂದ 19ನೇ ತಾರೀಕಿನವರೆಗೂ ಮಾಡಿರೋ ಅಮೌಂಟು. ಸೊ 7 ದಿನನೂ ನಾನು ಅಟೆಂಡ್ ಆಗಿದೆ. ಒಳ್ಳೆ ಪಾರ್ಸಲ್ ಇದ್ವು ಆ ವೀಕ್ ಮಾತ್ರ. ಸೊ ಟೋಟಲ್ ಅಮೌಂಟ್ ಬಂದ್ಬಿಟ್ಟು ಆ ವೀಕ್ದು 8,345 ರೂಪಾಯಿ ಬಂದಿದೆ. ಸೊ ಹಾಗೆ ಇನ್ನೊಂದು ವೀಕ್ದು ಹೇಳ್ಬೇಕಂದ್ರೆ 20ನೇ ತಾರೀಕಿಂದ 26ನೇ ತಾರೀಕಿವರೆಗೂ, ಅದರಲ್ಲಿ 24ನೇ ತಾರೀಕಿಗೆ ರಜೆ ಇದೆ. ಸೊ ಅದು 6 ದಿನದ ಮಾತ್ರ 6,727 ರೂಪಾಯಿ ಬಂದಿದೆ ಆ ವೀಕ್ದು. ಸೊ ಇನ್ನೊಂದು ವೀಕ್ದು ಹೇಳ್ಬೇಕಂದ್ರೆ 27ನೇ ತಾರೀಕಿಂದ 31ನೇ ತಾರೀಕಿವರೆಗೂ. ಸೊ ಆ ವೀಕಲ್ಲಿ ನಾವು 30ನೇ ತಾರೀಕು ರಜೆ ಇದೆ. ಆ ವೀಕ್ 4,284 ರೂಪಾಯಿ ಬಂದಿದೆ. ಟೋಟಲ್ಲು 4 ವೀಕಿಂದು ಕೌಂಟ್ ಮಾಡಿದರೆ 30,268 ರೂಪಾಯಿ ಬಂದಿದೆ. ಸೊ ಅದರಲ್ಲಿ ಹಿಂದಿನ ಮಂತಿಂದು 3 ದಿನ ರಜೆ ಮಾಡಿದ್ದೆ ಅಂತ ಹೇಳ್ದಲ್ಲ. ಸೊ ಆ 3 ದಿನ ನಾನೇನಾದರೂ ಕಂಟಿನ್ಯೂ ಬಂದಿದ್ದರೆ ಏನಿಲ್ಲ ಅಂದರೂ 33 ಟಾರ್ಗೆಟ್ ಮಾಡ್ತಿದ್ದೆ ಅಂತ ಅಂದ್ಕೊಂಡಿದ್ರು. ಓಕೆ ಗಾಯ್ಸ್, ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಯಾರ್ಯಾರು ಇನ್ನೂ ಫಾಲೋ ಆಗಿಲ್ಲ ಫಾಲೋ ಮಾಡ್ಕೊಳ್ಳಿ. ಹಂಗೆ ಯೂಟ್ಯೂಬ್ ಚಾನಲ್ನ ಒಂದು ಸ್ವಲ್ಪ ವಿಸಿಟ್ ಮಾಡಿ, ಚೆನ್ನಾಗಿದ್ದರೆ ಲೈಕ್ ಮಾಡಿ, ಹಂಗೆ ಕಮೆಂಟ್ ಮಾಡಿಬಿಡಿ. ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ.